ಹಿಮಾಲಯದ ನೀರ್ಗಲ್ಲುಗಳನ್ನು ರಕ್ಷಣೆ ಮಾಡದಿದ್ದರೆ ಜೀವ ನದಿಗಳೇ ಮಾಯವಾಗಿಬಿಡ್ತವೆ ಅಂಥೇಳಿ ಒಂದು ಆಘಾತಕಾರಿ ವರದಿ ಬರ್ತಾ ಇದೆ. ಇಲ್ಲಿ ಮುಂದಿನ ಮಹಾಕುಂಭ ಮೇಳ ಮರಳಿನ ಮೇಲೆ ನಡೆಸಬೇಕಾದೀತು. ಹಿಮಾಲಯದ ನೀರ್ಗಲ್ಲುಗಳನ್ನು ನಾವೀಗ ರಕ್ಷಣೆ ಮಾಡದೇ ಇದ್ದರೆ ಇನ್ನು 144 ವರ್ಷಗಳ ನಂತರ ಮಹಾಕುಂಭ ಆಗಬೇಕು ಅಂದರೆ ಆ ಮಹಾಕುಂಭ ಆಗೋದು ನೀರ ಮೇಲಲ್ಲ, ಮರಳಿನ ಮೇಲೆ ಅಂಥೇಳಿ ಇದೀಗ ಒಂದು ವರದಿ ಬರ್ತಾ ಇದೆ. ಇಲ್ಲಿ ಮಹಾಕುಂಭ ಮೇಳ ಆ ಒಂದು ವೇಳೆಗೆ ಮುಂದಿನ ಮಹಾಕುಂಭ 144 ವರ್ಷಗಳ ನಂತರದ ಕಥೆ ಇದು. 12 ವರ್ಷಕ್ಕೂ ಕುಂಭಮೇಳ ಬರುತ್ತೆ. ಸೊ ಆ 144 ವರ್ಷಗಳಾದ ಮೇಲೆ ಮರಳ ಮೇಲೆ ಮಾಡಬೇಕಾಗತ್ತೆ ಅಂಥೇಳಿ ಲಡಾಖ್ನ ಪರಿಸರವಾದಿ ಸೋನಮ್ ವಾಂಗ್ಚುಕ್ ಹೇಳಿದ್ದಾರೆ. ಇಲ್ಲಿ ವೇಗವಾಗಿ ನೀರ್ಗಲ್ಲುಗಳು ಕರಗ್ತಾ ಇವೆ, ರಕ್ಷಣೆ ಮಾಡದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ವರ್ಷವಿಡೀ ಹರಿಯುವಂಥ ನಮ್ಮ ನದಿಗಳಿಗೆ ಈ ನೀರ್ಗಲ್ಲುಗಳೇ ಮೂಲ ಆಧಾರ. ದೆಹಲಿಯಲ್ಲಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿ ಲಡಾಖ್ನ ವಾಂಗ್ಚುಕ್ ಅವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬಹಿರಂಗ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಪರಿಸರವಾದಿ. ಪತ್ರದಲ್ಲಿರೋದಿಷ್ಟೇ, ನೀರುಗಲ್ಲುಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಆಯೋಗ ಸ್ಥಾಪನೆ ಆಗಲಿ. ಇದೇ ಪ್ರಮಾಣದಲ್ಲಿ ಈಗೇನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ, ಬೇರೆ ಬೇರೆ ಕಾರಣಗಳು ಅಂತೀವಿ, ಇದೇ ಪ್ರಮಾಣದಲ್ಲಿ ನೀರುಗಲ್ಲುಗಳು ಕರಗ್ತಾ ಹೋದರೆ ನದಿಗಳೇ ಮಾಯ ಆಗಿಬಿಡ್ತವೆ. ಗಂಗಾ, ಬ್ರಹ್ಮಪುತ್ರ, ಸಿಂಧು ನದಿಗಳ ಅಸ್ತಿತ್ವ ಇಲ್ಲದಂತಾಗ್ಬಿಡುತ್ತೆ. ಗಂಗೋತ್ರಿ, ಯಮುನೋತ್ರಿ ರಾಷ್ಟ್ರೀಯ ಸಂಪತ್ತು ಅಂತ ಘೋಷಣೆ ಮಾಡಿ ಆರ್ಕಿಟಿಕ್, ಅಂಟಾರ್ಟಿಕಾ ನಂತರ ಜಗತ್ತಲ್ಲೇ ಅತಿ ಹೆಚ್ಚು ಮಂಜಿನ ಹಾಸು ಹಿಮಾಲಯದಲ್ಲಿದೆ. ಇದಕ್ಕೋಸ್ಕರ ಹಿಮಾಲಯವನ್ನು 3ನೇ ಧ್ರುವ ಅಂತ ಕರೆಯಲಾಗುತ್ತೆ. ಗಂಗಾ, ಯಮುನಾ ನದಿಗಳ ಹುಟ್ಟು ಹಿಮಾಲಯದಲ್ಲಾಗುತ್ತೆ. ಇದೇ ಕಾರಣಕ್ಕೆ ನೀರುಗಲ್ಲುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಸೋನಮ್ ವಾಂಗ್ಚುಕ್ ಪ್ರತಿಪಾದನೆ ಮಾಡಿದ್ದಾರೆ. भारत भी जब पूरा विश्व संयुक्त राष्ट्र इस बारे में कदम ले रहे हैं तो भारत में तो सबसे ज्यादा ग्लेशियर्स हैं हिमालय में. यहाँ हम खासकर विश्व की अगुवाई करें, नेतृत्व करें. हम आग्रह कर रहे हैं कि भारत भी जब पूरा विश्व संयुक्त राष्ट्र इस बारे में कदम ले रहे हैं तो भारत में तो सबसे ज्यादा ग्लेशियर्स हैं हिमालय में.